ಒಂದು ಸಮುವೇಲನು ಬರೆದ ಪುಸ್ತಕ 12ನೇ ಅಧ್ಯಾಯ 14ನೇ ವಚನ. ನೀವು ನಿಮ್ಮ ಅರಸನು ನಿಮ್ಮ ದೇವರಾದ ಯೆಹೋವನಲ್ಲಿ ಭಯಭಕ್ತಿಯುಳ್ಳವರಾಗಿದ್ದುಕೊಂಡು ವಿಧೇಯರಾಗಿ ಆತನನ್ನು ಸೇವಿಸುತ್ತಾ ತಪ್ಪದೆ ಆತನ ಮಾತು ಕೇಳುವವರಾಗಿ ಆತನನ್ನೇ ಹೊಂದಿಕೊಂಡಿರುವುದಾದರೆ ಎಷ್ಟೋ ಒಳ್ಳೆಯದು. ಕರ್ತನಲ್ಲಿರುವ ಪ್ರೀತಿ ದೇವಜನರೇ, ದೇವರಾಗಿರುವಂಥ ಯೇಸು ಕರ್ತನ ನಾಮದಲ್ಲಿ ಈ ಮುಂಚಾನೆ ವೇಳೆಯಲ್ಲಿ ನಿಮ್ಮನ್ನು ಹೊಂದಿಸ್ತೇನೆ. ಈ ದಿವಸ ಸಭೆಯಾಗಿ ಕೂಡಿ ಬರುವಂಥ ದಿನವಾಗಿದೆ. ಆದುದರಿಂದ ಕರ್ತನು ನಿಮಗೆ ನೇಮಿಸಲ್ಪಟ್ಟಂಥ ಸಭೆಯಲ್ಲಿ ತಕ್ಕ ಸಮಯದಲ್ಲಿ ಕೂಡಿಕೊಂಡು ಅವರನ್ನು ಆರಾಧಿಸುವಂಥದ್ದನ್ನು ಮರೆಯಬೇಡ್ರಿ. ಸರಿ, ಈಗ ದೇವರ ವಾಕ್ಯ ಹೇಳಲ್ಪಟ್ಟ ಪ್ರಕಾರವಾಗಿ ನಾವೆಲ್ಲರೂ ಸಹ ಒಳ್ಳೆಯದನ್ನು ನಿರೀಕ್ಷಿಸ್ತಾ ಇದ್ದೇವೆ. ಇಂದು ನೀವು ಸಹ ಒಳ್ಳೆಯ ದಿನಗಳಿಗಾಗಿ ಒಳ್ಳೆಯ ಕಾರ್ಯಗಳಿಗಾಗಿ ನಿರೀಕ್ಷಿಸ್ತಾ ಇರ್ಬೋದು. ಒಳ್ಳೆಯದು ದೇವರಾಗಿರುವಂಥ ಯೇಸು ಕರ್ತನಿಂದಲೇ ಬರುವಂಥದ್ದಾಗಿದೆ. ಆತನನ್ನು ಹೊಂದಿಕೊಂಡಿರುವಂಥ ನೀವು ಅವರಲ್ಲಿ ಭಯಭಕ್ತಿ ಉಳ್ಳವರಾಗಿ ಜೀವಿಸಬೇಕು. ಭಯ ಮತ್ತು ಭಕ್ತಿ ಎರಡು ಸಹ ಇರಬೇಕು. ಈ ಭಯವಿಲ್ಲದೆ ಇರುವಂಥ ಭಕ್ತಿ ಕರ್ತನಿಗೆ ಮೆಚ್ಚುಗೆ ಆಗೋದಿಲ್ಲ. ಆನಂತರದಲ್ಲಿ ವಿಧೇಯರಾಗುವಂಥದ್ದು ಅಂದರೆ ಏನು ಎಂಬುದಾಗಿ ನೋಡುವುದಾದರೆ, ದೇವರ ವಾಕ್ಯಕ್ಕೆ ನಾವು ಒಳಪಡುವಂಥದ್ದು. ದೇವರು ತನ್ನ ವಾಕ್ಯದ ಮುಖಾಂತರವಾಗಿ ನಮ್ಮ ಜೊತೆಯಲ್ಲಿ ಮಾತನಾಡುವಾಗ ನಾವು ವಾಕ್ಯದನುಸಾರವಾಗಿ ನಡೆಯಲಿಕ್ಕಾಗಿ ಸಮರ್ಪಿಸಿಕೊಳ್ಳಬೇಕು. ಕರ್ತನ ಮಾತುಗಳು ವಾಕ್ಯಗಳಾಗಿ ಇದೆ. ಈ ವಾಕ್ಯಗಳನ್ನು ಅನುಸರಿಸಿ ನಡೆಯುವಾಗ ನಮಗೆ ಎಲ್ಲವುಗಳನ್ನು ಒಳ್ಳೆಯದಾಗಿ ಕರ್ತನು ಮಾರ್ಪಡಿಸುವರು. ಹಾಗಾಗಿ ಭಯ ಭಕ್ತಿ ಮಾತ್ರವಲ್ಲದೆ ವಿಧೇಯತೆ, ಆತನ ಮಾತುಗಳನ್ನು ಕೇಳಿ ಅವರನ್ನು ಅನುಸರಿಸಿ ನಡೆಯಲಿಕ್ಕಾಗಿ ಕರ್ತನು ನಮಗೆ ಸೇವಕರನ್ನು ನೇಮಿಸಿದ್ದಾರೆ. ಸೇವಕರ ಮುಖಾಂತರವಾಗಿ ನಮಗೆ ಆಲೋಚನೆಗಳನ್ನು ಹೇಳಿಕೊಡುವವರಾಗಿದ್ದಾರೆ. ಪ್ರಿಯರೇ, ನಿಮ್ಮ ಸೇವಕರನ್ನು ಹೊಂದಿಕೊಳ್ಳ್ರಿ, ಅವರನ್ನು ಅನುಸರಿಸಿರಿ, ಅವರ ಮಾತುಗಳನ್ನು ಕೇಳ್ರಿ. ಯಾಕಂದರೆ ಅವರಾಗಿ ನಿಮ್ಮ ಜೊತೆಯಲ್ಲಿ ಮಾತನಾಡುವುದಿಲ್ಲ. ದೇವರಾಗಿರುವಂಥ ಯೇಸು ಕರ್ತನು ಅವರ ಬಾಯಿಯ ಮುಖಾಂತರವಾಗಿ ನಿಮ್ಮ ಜೊತೆಯಲ್ಲಿ ಮಾತನಾಡುವವರಾಗಿದ್ದಾರೆ. ಸೌಲನು ಸಮೂಹಲನ ಮಾತುಗಳನ್ನು ತಿರಸ್ಕಾರ ಮಾಡುವಾಗ ಕರ್ತನು ಆತನನ್ನೇ ಬಿಟ್ಟೇ ಹೋಗಿಬಿಟ್ಟರು. ಆದ ಕಾರಣ ನಾವು ಸೇವಕರನ್ನು ತಿರಸ್ಕಾರ ಮಾಡುವಂಥದ್ದು ಬೇಡ. ಕರ್ತನನ್ನು ಹೊಂದಿಕೊಂಡು ಸೇವಕರ ಮುಖಾಂತರವಾಗಿ ದೇವರು ನಮ್ಮ ಜೊತೆಯಲ್ಲಿ ಮಾತನಾಡುವಂಥ ಮಾತಿನನುಸಾರವಾಗಿ ನಾವು ನಡೆಯುವಾಗ ಕರ್ತನು ನಮಗೆಲ್ಲವನ್ನು ಸಹ ಒಳ್ಳೆಯದಾಗಿ ಮಾರ್ಪಡಿಸ್ತಾರೆ. ಪ್ರಾರ್ಥಿಸೋಣ. ಒಳ್ಳೆಯ ತಂದೆ, ನಮ್ಮ ಸರ್ವಶಕ್ತನಾದ ದೇವರೇ, ಈ ಸಹೋದರಿಯನ್ನು ಮುಟ್ರಿ. ಇವರು ಈ ದಿನದಲ್ಲಿ ನಿನ್ನ ಸಭೆಯಲ್ಲಿ ನಿಮ್ಮ ವಾಕ್ಯಗಳನ್ನು ಅನುಸರಿಸಿ ನಡೆಯುವಾಗಿಯೂ ನೀನು ಅಭಿಷೇಕಿಸಲ್ಪಟ್ಟಂಥ ದಾಸಕರಿಗೆ ಅಪ್ಪ, ನಿನ್ನ ವಾಕ್ಯಗಳು ನಿಮಗೂ ವಿಧೇಯರಾಗಿ ನಡೆಯುವ ಹಾಗೆ ಆ ನಿಮಿತ್ತವಾಗಿ ಬರುವಂಥ ಎಲ್ಲ ಒಳ್ಳೆಯವುಗಳನ್ನು ಹೊಂದಿಕೊಳ್ಳುವ ಹಾಗೆ ಸಹಾಯಿಸಿರಿ. ಯೇಸು ಕರ್ತನ ನಾಮದಲ್ಲಿ ತಂದೆ, ಆಮೇನ್.